ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಪುಡಿ ಕೊರಿಯಾಂಡರ್ ಪೌಡರ್, 1 ಟೀ ಸ್ಪೂನ್ ಚಿಲ್ಲಿ ಪೌಡರ್ ಮೆಣಸಿನ ಪುಡಿ, 1/4 ಟೀ ಸ್ಪೂನ್ ಟರ್ಮರಿಕ್ ಅರಸಿನ, 1 ಟೀ ಸ್ಪೂನ್ ಜೀರಿಗೆ ಜೀರಾ ಸೀಡ್ಸ್, 2 ಗ್ರೀನ್ ಚಿಲ್ಲಿ ಹಸಿಮೆಣಸು, 1/4 ಟೀ ಸ್ಪೂನ್ ಹಿಂಗ್ ಹೆಸಪಟೀಡ, 15 ಎಸಳು ಗಾರ್ಲಿಕ್ ಬೆಳ್ಳುಳ್ಳಿ ಚೆನ್ನಾಗಿ ತುಂಡು ಮಾಡಿಟ್ಕೊಂಡಿದ್ದೇನೆ. ಈ ರೆಸಿಪಿಗೆ ನಾವು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದು. 1 ದೊಡ್ಡ ಸೈಜ್ ಈರುಳ್ಳಿ, ಅನಂತರ ಇಲ್ಲಿ 500 ಗ್ರಾಮ್ ನಾನು ಬ್ರೋಕೊಲಿಯನ್ನು ಇಲ್ಲಿ ನೀರಿಗೆ ಹಾಕಿ ಇಟ್ಕೊಂಡಿದ್ದೆ. ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಒಂದು 10 ರಿಂದ 15 ನಿಮಿಷ ಇಡುವ, ಆಗ ಹುಳ ಎಂತಾಡಿದ್ರೆ ಸಾಯ್ತದೆ. ಪಾತ್ರೆ ಬಿಸಿಗಿಟ್ಟಿದ್ದೇನೆ. 1 ಟೇಬಲ್ ಸ್ಪೂನ್ ತುಪ್ಪ ಗೀ ಹಾಕೊಳ್ತಾ ಇದ್ದೇನೆ. ನೀವು ಸಹ ಗೀ ಯೂಸ್ ಮಾಡಿ, ಒಳ್ಳೆಯದಾಗ್ತದೆ. ಬಿಸಿಯಾಗಲಿ ತುಪ್ಪ ಬಿಸಿಯಾದ ನಂತರ ಜೀರಿಗೆ ಹಾಕೋಣ. ಈಗ ನಾನು ಫ್ಲೇಮನ್ನು ಲೋ ಟು ಮೀಡಿಯಮಲ್ಲಿ ಇಟ್ಕೊಂಡಿದ್ದೇನೆ. ಜೀರಿಗೆ ಸ್ವಲ್ಪ ಕೆಂಪಾಗಲಿ. ಈಗ ನಾನು ಬೆಳ್ಳುಳ್ಳಿ ಹಾಕ್ಕೊಳ್ತೇನೆ, ಗಾರ್ಲಿಕ್, ಆನಂತರ ಗ್ರೀನ್ ಚಿಲ್ಲಿ ಹಸಿಮೆಣಸು, ಹಿಂಗ ಹೆಸಪುಟ್ಟಿದ 100 ಹಾಕೋಣ. ಬೆಳ್ಳುಳ್ಳಿ ಕೆಂಪಾಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು, ಕಲರ್ ಚೇಂಜ್ ಆಗಲಿ. ಬೆಳ್ಳುಳ್ಳಿ ಕಲರ್ ಚೇಂಜ್ ಆದ ನಂತರ ಈರುಳ್ಳಿ ಹಾಕೋಣ, ಆನಿಯನ್. ಈರುಳ್ಳಿ ಸಹ ಈಗ ನಾವು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳುವ. ಅದರ ಜೊತೆ ಸಾಲ್ಟ್, ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಳ್ಳುವ. ಈರುಳ್ಳಿ ಲೈಟ್ ಗೋಲ್ಡನ್ ಕಲರ್ ಬಂದಿದೆ, ಸಾಕು. ಈಗ ಪುನಃ ನಾನು ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡಿದ್ದೇನೆ. ಈಗ ನಾವು ತೆಕ್ಕೊಂಡ ಮಸಾಲ ಹಾಕೋಣ. ಲೋ ಫ್ಲೇಮಲ್ಲಿ ಜಸ್ಟ್ ಒಂದು 5 ಸೆಕೆಂಡ್ ಮಸಾಲವನ್ನು ಫ್ರೈ ಮಾಡ್ಕೊಳ್ಳುವ. ಮಸಾಲ ಸುಡ್ಲಿಕ್ಕೆ ಬಿಡಬೇಡಿ. ಈಗ ನಾನು ಬ್ರೊಕೊಲಿ ಹಾಕೊಳ್ತೇನೆ. ಸ್ವಲ್ಪ ವಾಟರ್ ನೀರು ಸ್ಪ್ರಿಂಕಲ್ ಮಾಡ್ಕೊಳ್ಳುವ. ಒಳ್ಳೆ ರೀತಿಯೊಮ್ಮೆ ಮಿಕ್ಸ್ ಮಾಡುವ. ನೀವು ಬೇಕಂದರೆ ಈರುಳ್ಳಿ ಫ್ರೈ ಆದ ನಂತರ 1 ಟೊಮೆಟೊ ಹಾಕ್ಕೊಳ್ಬೋದು, ಒಳ್ಳೆಯದಾಗ್ತದೆ ಟೇಸ್ಟ್. ಟೊಮೆಟೊ ಸಹ ಹಾಕ್ಕೊಂಡ್ರೆ. ಈಗ ಬಾಯಿ ಮುಚ್ಚಿದ್ದನ್ನು ಮೀಡಿಯಂ ಫ್ಲೇಮಲ್ಲಿ ಬೇಯಲಿಕ್ಕೆ ಬಿಡುವ. ಬ್ರೊಕೊಲಿ ಸಾಫ್ಟ್ ಆಗಿ ಬೆಂದಿದೆ, ಸಾಕು. ಬ್ರೊಕೊಲಿ ಸ್ಟರ್ ಫ್ರೈ ರೆಡಿ ಆಗಿದೆ. ಮೇಲೆಯಿಂದ ಪುನಃ 1 ಟೀ ಸ್ಪೂನ್ ಅಷ್ಟು ನಾವು ತುಪ್ಪ ಹಾಕೋಣ. ಒಮ್ಮೆ ಅದನ್ನು ಒಳ್ಳೆ ಮಿಕ್ಸ್ ಮಾಡಿಬಿಡಿ. ಬ್ರೊಕೊಲಿ ಸ್ಟರ್ ಫ್ರೈ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ.